ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನ ಮೊಮಿನ್. ಹೇಗಿದ್ದೀರಾ ನೀವು ವೀಕ್ಷಕರೇ? ಇವತ್ತಿನ ವಿಡಿಯೋನಲ್ಲಿ ITBP ವತಿಯಿಂದ ಕರೆಯಲಾದ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕು ಎಂಬುದರ ಬಗ್ಗೆ ವಿಡಿಯೋನಲ್ಲಿ ತಿಳಿಯೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನೂವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತು ITBP ವೆಬ್ಸೈಟ್ನಲ್ಲಿ ಮೇನ್ ಆಗಿ ನೀವು ಓಪನ್ ಮಾಡಬೇಕು. ಇದು ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಡೈರೆಕ್ಟಾಗಿ ಈ ವೆಬ್ಸೈಟನ್ನು ಓಪನ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಕಾಣುತ್ತಿರುವ ಒಂದು ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತಮಗೆ ಒಂದು ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿಂದ ನೀವು ಅಪ್ಲಿಕೇಶನ್ ಸೈನ್ ಅಪ್ ಅಂತ ಮಾಡ್ಕೋಬೇಕು ನೋಡಿ. ಫಸ್ಟ್ ನೇಮು, ಮಿಡಲ್ ನೇಮು, ಲಾಸ್ಟ್ ನೇಮು ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುವಂತೆ ಫಿಲ್ ಮಾಡಿ. ಮತ್ತು ಆ ಚಾಲ್ತಿಯಲ್ಲಿರುವ ಒಂದು ಇಮೇಲ್ ID ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಮತ್ತು ಪಾಸ್ವರ್ಡನ್ನು ನೀವು ಇಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತದೆ ನೋಡಿ. ಪಾಸ್ವರ್ಡನ್ನು ಒಂದು ಸಿಂಪಲ್ಲಾಗಿ ಇಟ್ಕೊಳ್ಳಿ. ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕು. ನಾನು ನಾರ್ಮಲಾಗಿ ಹಾಕಿರುವ ಪಾಸ್ವರ್ಡ್ ನಿಮಗೆ ಡಿಸ್ಪ್ಲೇ ಮೇಲೆ ಕಾಣ್ತಾ ಇದೆ ನೋಡಿ. ಅದನ್ನು ಹಾಕಿ ಸೆಕ್ಯೂರಿಟಿ ಕ್ವಶನನ್ನು ನಿಮಗೆ ಬೇಕಾಗಿರುವ ಒಂದು ಸೆಕ್ಯೂರಿಟಿ ಕ್ವಶನ್ ಹಾಕಿ ಕ್ಯಾಪ್ಚಾ ಹಾಕಿ ಇಲ್ಲಿಂದ ನೀವು ಸಬ್ಮಿಟ್ ಮಾಡ್ಕೋಬೇಕು. ಸಬ್ಮಿಟ್ ಮಾಡಿದ ತಕ್ಷಣ ತಮಗೆ ಒಂದು ಇಮೇಲ್ಗೆ ಒಂದು ಲಿಂಕನ್ನು ಕಳಿಸಲಾಗುತ್ತದೆ. ಆ ಇಮೇಲನ್ನು ನೀವು ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಇಮೇಲಲ್ಲಿ ಒಂದು ಲಿಂಕ್ ಬಂದಿರುತ್ತೆ. ಅದರ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಮೇಲ್ ಆ್ಯಕ್ಟಿವೇಟ್ ಆಗುತ್ತದೆ. ಅದೇ ಇಮೇಲ್ ID ಮತ್ತು ನೀವು ಕ್ರಿಯೇಟ್ ಮಾಡಿರುವ ಪಾಸ್ವರ್ಡ್ ಮೂಲಕ ನೀವು ಇಲ್ಲಿ ಅಪ್ಲಿಕೇಶನ್ಗೆ ಲಾಗಿನ್ ಆಗಬೇಕು. ಲಾಗಿನ್ ಆದ ತಕ್ಷಣ ತಮಗೆ ನೋಡಿ ಮೇನ್ ಪೇಜಸ್ಸು ಓಪನ್ ಆಗುತ್ತೆ. ಇಮೇಲಲ್ಲಿ ಬಂದಿರುವ ಲಿಂಕನ್ನು ಮೊದಲಿಗೆ ನೀವು ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಇಲ್ಲವಾಗಿದ್ದಲ್ಲಿ ಅಪ್ಲಿಕೇಶನ್ ಓಪನ್ ಆಗೋದಿಲ್ಲ. ಅದಾದ ಲಿಂಕ್ ಅಲ್ಲಿ ಆ್ಯಕ್ಟಿವೇಟ್ ಆದ ತಕ್ಷಣ ಇಲ್ಲಿ ಲಾಗಿನ್ ಮಾಡಿದರೆ ನಿಮಗೆ ಅಪ್ಲಿಕೇಶನ್ ಇಲ್ಲಿಂದ ಲಾಗಿನ್ ಆಗುತ್ತೆ ನೋಡಿ. ಅಪ್ಲಿಕೇಶನ್ ಲಾಗಿನ್ ಆಗಿದೆ. ಇಲ್ಲಿಂದ ನೀವು ನೋಡೋದಾದರೆ ನೋಡಿ, ಇಲ್ಲಿ ರೈಟ್ ಸೈಡು ಲೈವ್ ಅಪ್ಲಿಕೇಶನ್ ಅಂತ ತೋರಿಸ್ತಾ ಇದೆ. 6/2024 ಕಾನ್ಸ್ಟೇಬಲ್ ಟ್ರೇಡ್ಮ್ಯಾನ್ ಅಂತ ಲೈವ್ ಮೇಲೆ ನೀವು ಇಲ್ಲಿಂದ ಕ್ಲಿಕ್ ಮಾಡ್ಕೋಬೇಕು ನೋಡಿ. ಆ್ಯಕ್ಷನ್ ಬಟನ್ ಅಂತ ಏನಿದೆ ಅಲ್ಲಿಂದ ನೀವು ಅದನ್ನು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ತಕ್ಷಣ ತಮಗೆ ಇಲ್ಲಿ ಮೂರನೇದಾಗಿ ತೋರಿಸುತ್ತೆ ನೋಡಿ, ಸಫಾಯಿ ಕರ್ಮಚಾರಿ ಮತ್ತು ಗಾರ್ಡನರ್ ಮತ್ತು ಬಾರ್ಬರ್ ಹುದ್ದೆಗಳಿಗೆ ಯಾರು ಅರ್ಜಿಗಳನ್ನು ಸಲ್ಲಿಸ್ತೀರಿ ಅವರು ಆಯಾ ಒಂದು ಅಪ್ಲಿಕೇಶನ್ ಮುಂದಿರುವ ಅಪ್ಲೋಡ್ ಇಮೇಜ್ ಮೇಲೆ ಅಲ್ಲಿಂದ ನೀವು ಕ್ಲಿಕ್ ಮಾಡಿ ಮೊದಲನಿಗೆ ನೀವು ಫೋಟೋ ಮತ್ತು ಸಿಗ್ನೇಚರನ್ನು ಇಲ್ಲಿಂದ ನೀವು ಅಪ್ಲೋಡ್ ಮಾಡ್ಕೋಬೇಕು. ಅಪ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನೋಡಿ. ವೀಕ್ಷಕರೇ, ವೆಬ್ಸೈಟ್ ತುಂಬ ಸ್ಲೋ ಆಗಿದೆ, ಹೀಗಾಗಿ ಓಪನ್ ಆಗ್ತಾ ಇಲ್ಲ. ಅಪ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಒಂದು ಸ್ವಲ್ಪ ಪೇಷನ್ಸ್ಲಿ ವೇಟ್ ಮಾಡಿ, ಅದು ಪೇಜ್ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ತಾವು ಅಪ್ಲಿಕೇಶನ್ನ ಒಂದು ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡ್ಕೋಬೇಕು. ಫೋಟೋ ಸಿಗ್ನೇಚರನ್ನು ಅಪ್ಲೋಡ್ ಮಾಡಿ ಸಬ್ಮಿಟ್ ಕೊಡಬೇಕು ನೋಡಿ. ಕೆಳಗಡೆ ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಆದ ತಕ್ಷಣ ಅದು ನಿಮಗೆ ಏನು ಕನ್ಫರ್ಮೇಷನ್ ಮೆಸೇಜ್ ಕೊಡಲ್ಲ. ನೀವು ನಾರ್ಮಲಾಗಿ ಫೋಟೋನ 30 to 100 KB ಒಳಗೆ ಇರಬೇಕು. ಮತ್ತು ಸಿಗ್ನೇಚರ್ ನೋಡಿ 15 KBಯಿಂದ 30 KB ಒಳಗಡೆ ನೀವು ಸಬ್ಮಿಟ್ ಮಾಡಿ ಡೈರೆಕ್ಟಾಗಿ ನೀವು ಡ್ಯಾಶ್ಬೋರ್ಡ್ಗೆ ಹೋಗಿ. ಡ್ಯಾಶ್ಬೋರ್ಡ್ಗೆ ಹೋದ ತಕ್ಷಣ ಪ್ರೊಫೈಲ್ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನೋಡಿ. ಪ್ರೊಫೈಲ್ ಡೀಟೇಲ್ಸನ್ನು ನೀವು ಸರಿಯಾಗಿ ಒಂದೊಂದಾಗಿ ಇಲ್ಲಿಂದ ಫಿಲ್ ಮಾಡ್ಕೋಬೇಕಾಗುತ್ತದೆ. ಪ್ರೊಫೈಲ್ ಡೀಟೇಲ್ಸ್ನಲ್ಲಿ ಏನೇನೋ ಇಲ್ಲಿ ಆಪ್ಷನ್ಸ್ಗಳಿವೆ, ನೋಡ್ತಾ ಹೋಗೋಣ ಒಂದೊಂದಾಗಿ. ನೋಡಿರಿ, ಮೊದಲನಿಗೆ ಇಲ್ಲಿ ಫಸ್ಟ್ ನೇಮು ಫಿಲ್ ಆಗಿದೆ, ಲಾಸ್ಟ್ ನೇಮ್ ಫಿಲ್ ಆಗಿದೆ. ಕ್ಯಾಂಡಿಡೇಟ್ ಒಂದು ಮೊಬೈಲ್ ನಂಬರನ್ನು ಇಲ್ಲಿಂದ ನೀವು ಫಿಲ್ ಮಾಡ್ಕೋಬೇಕು ನೋಡಿ. ಬನ್ನಿ ಒಂದೊಂದಾಗಿ ಮಾಹಿತಿ ತುಂಬ್ಕೋತಾ ಹೋಗೋಣ. ಕ್ಯಾಂಡಿಡೇಟ್ ಮೊಬೈಲ್ ನಂಬರನ್ನು ಇಲ್ಲಿಂದ ನೀವು ಫಿಲ್ ಮಾಡ್ಕೋಬೇಕು. ಅದಾದ ತಕ್ಷಣ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುವಂತೆ ಫಾದರ್ ನೇಮನ್ನು ಫಿಲ್ ಮಾಡಿ. ಅದಾದ ನಂತರ ನೆಕ್ಸ್ಟು ಮದರ್ ನೇಮನ್ನು ಫಿಲ್ ಮಾಡಿ. ನೆಕ್ಸ್ಟು ಕಂಟ್ರಿಯನ್ನು ಸೆಲೆಕ್ಟ್ ಮಾಡಿ. ಅದಾದ ನಂತರ ಒಂದು ಪರ್ಮನೆಂಟ್ ಅಡ್ರೆಸ್ಸನ್ನು ಇಲ್ಲಿ ನೀವು ಸರಿಯಾಗಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರುವಂತೆ ಪರ್ಮನೆಂಟ್ ಅಡ್ರೆಸ್ಸನ್ನು ಫಿಲ್ ಮಾಡ್ತಾ ಹೋಗಬೇಕು. ಇಲ್ಲಿ ಸರಿಯಾದ ನಿಮ್ಮ ಸ್ಟೇಟು, ಡಿಸ್ಟಿಕ್ಕು ಮತ್ತು ಪಿನ್ ಕೋಡ್ಗಳನ್ನು ಸರಿಯಾಗಿ ನೀವು ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಕರೆಸ್ಪಾಂಡೆನ್ಸ್ ಅಡ್ರೆಸ್ಸು ಪರ್ಮನೆಂಟ್ ಅಡ್ರೆಸ್ ಸೇಮ್ ಅಂತ ಕೊಡಿ. ಅದಾದ ತಕ್ಷಣ ಇಲ್ಲಿಂದ ರಿಲಿಜನ್ ಸೆಲೆಕ್ಟ್ ಮಾಡಿ ಮತ್ತು ನ್ಯಾಷನಾಲಿಟಿ ಸೆಲೆಕ್ಟ್ ಮಾಡಿ. ಆಮೇಲೆ ಸ್ಪೋರ್ಟ್ಸ್ ಪರ್ಸನ್ ಆಗಿದ್ದಲ್ಲಿ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿಂದ ನೀವು SSLCಯನ್ನು ಕ್ಲಿಕ್ ತೊಗೊಂಡು ಇಲ್ಲಿ ಇನ್ಸ್ಟಿಟ್ಯೂಟ್ ನೇಮ್ ಕೇಳಿದ್ದಾರೆ. ಬೋಲ್ಡ್ ನೇಮ್ ಅಲ್ಲ, ಇನ್ಸ್ಟಿಟ್ಯೂಟ್ ನೇಮ್ ಹಾಕೋಬೇಕು. ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಕೆಳಗಡೆ ಇರುತ್ತೆ ನೋಡಿ, ನೀವು ಯಾವ ಹೈಸ್ಕೂಲ್ನಿಂದ ಇಲ್ಲಿ ಒಂದು SSLC ಪಾಸ್ ಮಾಡಿದ್ದೀರಿ ಅದನ್ನು ಹಾಕಿ. ಪರ್ಸೆಂಟೇಜ್ ಇಲ್ಲಿ ಫಿಲ್ ಮಾಡುವಾಗ ನೋಡಿ, ಡೆಸಿಮಲ್ ಪಾಯಿಂಟ್ಸ್ ಹಾಕಬೇಡಿ. ಯಾರಾದರೂ ಕರೆಕ್ಟು 70.50 ಮೇಲ್ಗಡೆ ಏನಿರುತ್ತೆ ಅದು ಹಾಕೋದಿಲ್ಲ. ನೀವು ಕರೆಕ್ಟಾಗಿ ಹಾಕ್ಕೊಳ್ಳಿ. ಪರ್ಸೆಂಟೇಜ್ ಮಾತ್ರ ಹಾಕಬೇಕು. ಪಾಯಿಂಟ್ನಲ್ಲಿರುವ ಪರ್ಸೆಂಟೇಜನ್ನು ಹಾಕೋದು ಇರುವುದಿಲ್ಲ.
ಯಾರಾದರೂ ಹಂಗೆ ಹಾಕಿದರೆ ತೊಗೊಳ್ಳಲ್ಲ, ಅದು ಅಪ್ಲಿಕೇಶನಲ್ಲಿ ತೊಗೋತೆ, ಬಟ್ ಅಪ್ಲಿಕೇಶನ್ ರಿಸಲ್ಟ್ ಆಗುವ ಚಾನ್ಸಸ್ ಇರುತ್ತೆ. ಮೇಲೆ ಬಂದಿರುವ ಪಾಯಿಂಟ್ಗಳನ್ನು ಯಾರೂ ಇಲ್ಲಿ ಫಿಲ್ ಮಾಡ್ಕೋಬೇಡಿ, ಡೈರೆಕ್ಟಾಗಿ ನಿಮ್ಮ ಪರ್ಸೆಂಟೇಜನ್ನು ಮಾತ್ರ ಇಲ್ಲಿ ಹಾಕಿ. ಎಕ್ಸಾಂಪಲ್ 50.55 ಆಗಿದ್ದಲ್ಲಿ ನೀವು 55 ಹಾಕಿ, ಮತ್ತು 70.72 ಆಗಿದ್ದಲ್ಲಿ ನೀವು ಒಂದು 70 ಅಂತ ಹಾಕಬೇಕು. ಮತ್ತು ನಿಮ್ಮ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಇದ್ದರೆ ನೀವು ಇಲ್ಲಿಂದ ಆ್ಯಡ್ ಕೂಡ ಮಾಡ್ಕೋಬೋದು ನೋಡಿ. PUC ಮತ್ತು ಡಿಗ್ರಿ ಮುಂದೆ ITBPನಲ್ಲಿ ಕರೆದಿದ್ದರೆ ಇದು ಯೂಸ್ ಆಗುತ್ತೆ. ಅದ ನಂತರ ನೀವು ಜೆಂಡರನ್ನು ಸೆಲೆಕ್ಟ್ ಮಾಡಿ, ಮೆಟಲ್ ಸ್ಟೇಟಸ್ ಸೆಲೆಕ್ಟ್ ಮಾಡಿ, ಮತ್ತು ಕ್ಯಾಟಗರಿಯನ್ನು ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೋಬೇಕು ನೋಡಿ. ಮತ್ತು ಇಲ್ಲಿಂದ ಒಂದು ಸರ್ವಿಸ್ ಸರ್ವಿಸ್ ಮ್ಯಾನ್ ಅಂತ ಕೇಳ್ತಾ ಇದೆ. ಇಲ್ಲಿ ಮೇಲ್ಗಡೆ ಬಂದರೆ ನಿಮಗೆ ಪ್ರೈವೇಟ್ ಅನ್ಎಂಪ್ಲಾಯ್ಡ್ ಅಂತ ಇದೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಇದರಲ್ಲಿ ಕೆಳಗಡೆ 4ನೇ ಆಪ್ಷನನ್ನು ನೀವು ಇಲ್ಲಿಂದ ಸೆಲೆಕ್ಟ್ ಮಾಡಿ ಅಪ್ಲಿಕೇಶನನ್ನು ನೀವು ಇಲ್ಲಿಂದ ಸಬ್ಮಿಟ್ ಮಾಡಬೇಕಾಗುತ್ತೆ ನೋಡಿ. ಡಾಕ್ಯುಮೆಂಟ್ಸನ್ನು ಸರಿಯಾಗಿ ಫಿಲ್ ಮಾಡಿ. ಯಾವುದಾದ್ರೂ ಆಪ್ಷನನ್ನು ಬಿಟ್ಟರೆ ಅದು ಅಪ್ಲಿಕೇಶನ್ ಸಬ್ಮಿಟ್ ಆಗೋಲ್ಲ. ಇಲ್ಲಿ ಡಿಸ್ಟ್ರಿಕ್ಟ್ ನಾನು ಬಿಟ್ಟಿದ್ದೆ, ಆ್ಯಕ್ಚುಲಿನ ಹಾಕಿದ್ದೆ, ಅದು ಸರ್ವರ್ ಬ್ಯುಸಿ ಇದ್ದ ಕಾರಣ ಅದು ತೊಗೊಳ್ತಾ ಇಲ್ಲ. ಹೀಗಾಗಿ ನೀವು ಇನ್ನೊಂದು ಸರಿ ಕರೆಕ್ಟಾಗಿ ನೋಡಿಕೊಂಡು ಹಾಕಿ. ಎಲ್ಲ ಆಪ್ಷನ್ನು ಕರೆಕ್ಟಾಗಿ ಇಲ್ಲಿ ಫಿಲ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಸರ್ವಿಸಲ್ಲಿ ಪ್ರೈವೇಟ್ ಅನ್ಎಂಪ್ಲಾಯ್ಮೆಂಟನ್ನು ನಾನು ಕ್ಲಿಕ್ ಮಾಡಿಲ್ಲ, ಅದನ್ನು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿಂದ. ಸರಿಯಾಗಿ ಅಪ್ಲಿಕೇಶನ್ ನೀವು ಫಿಲ್ ಮಾಡಿ ಸಬ್ಮಿಟ್ ಮಾಡಿದರೆ ಅಪ್ಲಿಕೇಶನ್ ಈಗ ಸಬ್ಮಿಟ್ ಆಗಿದೆ. ಅದು ಸಬ್ಮಿಟೆಡ್ ಅಂತ ತೋರಿಸಲ್ಲ, ನೀವು ಸಬ್ಮಿಟ್ ಅಂತ ಕೊಟ್ಟು ಡೈರೆಕ್ಟಾಗಿ ನೀವು ಮೇಲೆ ಕಾಣುತ್ತಿರುವ ಒಂದು ಡ್ಯಾಶ್ಬೋರ್ಡ್ನಲ್ಲಿ ಅಪ್ಲೈ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ಅದನ್ನು ಕ್ಲಿಕ್ ಮಾಡ್ಕೋಬೇಕು ನೋಡಿ. ಇಲ್ಲಿ ತೋರಿಸ್ತಾ ಇದೆ ನೋಡಿ ನಿಮಗೆ, ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಗ್ರೀನ್ ಕಲರಲ್ಲಿ ಸಫಾಯಿ ಕರ್ಮಚಾರಿ ಮತ್ತು ಬಾರ್ಬರ್ ಹುದ್ದೆಗಳಿಗೆ ನೀವು ಎಲಿಜಿಬಲ್ ಆಗಿದ್ದೀರಿ. ಇಲ್ಲಿಂದ ಅಪ್ಲೈ ಮೇಲೆ ನೀವು ಯಾವ್ದು ಹಾಕುತ್ತಿದ್ದೀರಿ ಅಪ್ಲಿಕೇಶನ್ ಅದನ್ನು ಕ್ಲಿಕ್ ಮಾಡ್ಕೋಬೇಕು. ಅದಾದ ನಂತರ ತಮಗೆ ಇಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ ತೋರಿಸುತ್ತೆ. ಅಗ್ರಿ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟನ್ನು ಕೊಡಬೇಕು. ನಿಮ್ಮ ಅಪ್ಲಿಕೇಶನ್ ಒಂದು ಸರಿ ಪ್ರಿವ್ಯೂ ತೋರಿಸುತ್ತೆ, ನೋಡ್ಕೊಳ್ಳಿ. ಒಂದು ಸರಿ ಸರಿಯಾಗಿ ಇಲ್ಲಿವರೆಗೆ ನೀವು ಏನಾದರೂ ಮಿಸ್ಟೇಕ್ಗಳನ್ನು ಮಾಡಿದರೆ ತಿದ್ದುಪಡಿ ಮಾಡಲು ಅವಕಾಶ ಇರುತ್ತೆ. ನೆಕ್ಸ್ಟ್ ಮಾಡಿ ಇಲ್ಲಿಂದ ಅಗ್ರಿ ಕೊಟ್ಟು ಸಬ್ಮಿಟ್ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ಈಗ ಸಬ್ಮಿಟ್ ಆಗಿದೆ ನೋಡಿ. ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ. ಅಪ್ಲಿಕೇಶನ್ನ ನೀವು ಇಲ್ಲಿಂದ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಬಂದರೆ ಒಂದು ಪ್ರಿಂಟ್ ಅಂತ ಆಪ್ಷನ್ ಇರುತ್ತೆ, ಅಲ್ಲಿಂದ ನೀವು ಅಪ್ಲಿಕೇಶನನ್ನು ಪ್ರಿಂಟೌಟನ್ನು ತೆಗೆದುಕೊಳ್ಬೋದು. ಇದೇ ವೆಬ್ಸೈಟ್ನಲ್ಲಿ ಮುಂದೆ ತಮಗೆ ಅಡ್ಮಿಟ್ ಕಾರ್ಡ್ ಕೂಡ ಇದೇ ವೆಬ್ಸೈಟ್ನಲ್ಲಿ ಸಿಗುತ್ತೆ. ಈ ವೆಬ್ಸೈಟನ್ನು ನೀವು ಸರಿಯಾಗಿ ಸೇವ್ ಮಾಡಿ ಇಟ್ಕೊಳ್ಳಿ, ಮತ್ತು ನಿಮ್ಮ ಯೂಸರ್ ID ಪಾಸ್ವರ್ಡನ್ನು ಸರಿಯಾಗಿ ಒಂದು ಕಡೆ ಬರೆದುಕೊಂಡು ಇಟ್ಕೊಳ್ಳಿ. ನೆಕ್ಸ್ಟು ಮುಂದೆ ಅಡ್ಮಿಟ್ ಕಾರ್ಡ್ ತೊಗೊಳ್ಳೋರು ಇದೇ ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕಿ ನೀವು ಪ್ರಿಂಟನ್ನು ಇಲ್ಲಿಂದ ತೆಗೆದುಕೊಳ್ಬೇಕಾಗುತ್ತೆ. ಅಡ್ಮಿಟ್ ಕಾರ್ಡ್ ನಿಮಗೆ ಆಪ್ಷನ್ ಇಲ್ಲೇ ಕೊಡಲಾಗಿದೆ ನೋಡಿ, ತೋರಿಸ್ತೀನಿ ನೋಡಿ ನಿಮಗೆ. ಇಲ್ಲಿ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಕೊಟ್ಟಿದ್ದಾರೆ ನೋಡಿ, ಅಲ್ಲಿಂದ ನೀವು ಅಡ್ಮಿಟ್ ಕಾರ್ಡ್ ಕೂಡ ಮುಂದೆ ಇಲ್ಲಿ ಬಿಟ್ಟಾಗ ಡೌನ್ಲೋಡ್ ಮಾಡ್ಕೋಬೋದು. ವೀಕ್ಷಕರ ಮಾಹಿತಿ ತಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.